ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯೊಂದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡತಕ್ಕಂಥ ಅವಶ್ಯಕತೆನೇ ಇರಲಿಲ್ಲ. ರಾಜ್ಯ ಸರ್ಕಾರದ ಜೊತೆ ಇವರೆಲ್ಲರೂ ಕೂಡ ಬಂದು ಮಾತನಾಡಬಹುದಾಗಿತ್ತು. ಏಕಾಏಕಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಬಿಟ್ಟಿದ್ದಾರೆ. ವರ್ಲ್ಡ್ ವಾಟರ್ ಡೇ ಇತ್ತು. ನಾನು ಕೂಡ ಕಾವೇರಿ ಪೂಜೆಗೆ ತಯಾರಿ ಮಾಡ್ಕೋತಾ ಇದ್ದೆ. ವರ್ಲ್ಡ್ ವಾಟರ್ ಡೇ ನಿಮಿತ್ತವಾಗಿ ನಾನು ಕಾವೇರಿ ಪೂಜೆಗೋಸ್ಕರ ರೆಡಿ ಆಗ್ತಾ ಇದ್ದೆ. ನಾನು ಕೋರ್ಟ್ ಕೂಡ ಬಂದ್ ಮಾಡೋದಕ್ಕೆ ಆಸ್ಪದ ಕೊಡಲ್ಲ. ಕೋರ್ಟ್ ಬಂದನ್ನು ಸಪೋರ್ಟ್ ಮಾಡಲ್ಲ. ಕೋರ್ಟ್ ನಾನು ಅವರನ್ನು ಕರೆದು ಮಾತನಾಡ್ತಕ್ಕಂಥ ಕೆಲಸ ಈಗಲೂ ಮಾಡ್ತೀನಿ ನಾನು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ. ಸರ್ಕಾರದ ಹತ್ರ ಮಾತಾಡ್ಬೇಕಾಯ್ತು, ಬಂದ್ ಏನ್ ಕರೆದಿದ್ದಾರೆ ಅಂತ. ಮಕ್ಕಳಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ನಾನು ಕೂಡ 22ನೇ ತಾರೀಕು ಬೆಳಗ್ಗೆ ಈ ವರ್ಲ್ಡ್ಸ್ ವಾಟರ್ ಡೇ ಅವತ್ತು ನಾನು ಪೂಜೆ ಮಾಡಿಸಿ ಒಂದು 1 ವೀಕ್ ಅಭಿಯಾನ ಮಾಡ್ಬೇಕು ಅಂತ ನಾನು ನಂದಿ ಇಲಾಖೆಯಿಂದನೂ ಇರಿಗೇಷನ್ ಇಲಾಖೆ ನಾನು ಇವರು BWS ಸೇರಿ ವಾಟರ್ ಸೇವಿಂಗ್ ಮಾಡಕ್ ಹೊರಟಿದ್ವಿ. ಅವ್ರು ಹೊರಟಿದ್ದಾರೆ. ನಾವು ವಿ ಡೋಂಟ್ ವಾಂಟ್ ಎನ್ಕರೇಜ್ ಈ ಬಂದ್ಗಿಂದೆಲ್ಲ ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗ್ಲಿ ಯಾರೇ ಆಗ್ಲಿ ಮಾಡೋಕ್ಕೆ ಸಂದರ್ಭ ಇಲ್ಲ. ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ, ಅದು ಸರಿ ಇಲ್ಲ ಅಂತ ತಿಳುವಳಿಕೆ ಕೊಡ್ತೀವಿ. ಯಾಕೆಂದ್ರೆ ಈ ಮಕ್ಳಿಗೆಲ್ಲ ಎಜುಕೇಶನ್ ನಾಳೆ ಶುರು ಆಗ್ಬಿಟ್ಟಿದೆ. ಎಕ್ಸಾಮ್ಸ್ ಎಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟ್. ನಾನು ಮತ್ತೆ ಒಂದು ಸ್ಟೇಟ್ಮೆಂಟ್ ಸಾಯಂಕಾಲ ಹೋಗಲ್ಲ ಇದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಹತ್ರ ಮಾತಾಡ್ಬಿಟ್ಟು, ಯಾಕೆ ನನಗೆ ಕೆಲವ್ರ ಹತ್ರ ಮಾತಾಡಕ್ ಹೇಳಿದ್ರು. ಅವರು ದೇ ಕಾಂಟ್ ಎನಿವನ್ ಟೇಕ್ ದಿ ಲಾ ಇಂಟು ದೇರ್ ಹ್ಯಾಂಡ್ಸ್. ಬಹಳ ಸಮಸ್ಯೆ ಆಗ್ತದೆ. ಸೊ ಅದಕ್ಕೆ ಮತ್ತೊಂದು ಸ್ಟೇಟ್ಮೆಂಟ್ ನಾನು ಮಾಡ್ತೀನಿ. ಹರಿಪ್ರಸಾದ್.